ಇಲ್ಲೇ ಇರ್ತಿದ್ವಿ. ಈಗ ಇಲ್ಲಿ ಹಿಂದುಗಡೆ ಅಲ್ಲಿ ಮಲಗಿದ್ದಾರೆ, ಅಲ್ಲಿ ಮಲಗ್ತಾ ಇದ್ದಾರೆ. ಲಾಂಗ್ ವೀಕೆಂಡ್ ಇದ್ದಾಗ ಯಾಕೆ ಎಲ್ಲೂ ಟ್ರಿಪ್ ಹೋಗಬಾರ್ದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ, ನೀವೇನಾದರೂ ಹೋಗೋದಾದರೂ ಮೊದಲೇ ಬುಕ್ಕಿಂಗ್ ಮಾಡಿಯೇ ಹೋಗಬೇಕು. ಇಲ್ಲಾಂದರೆ ನಮಗಾದ ಪರಿಸ್ಥಿತಿ ನಿಮಗೂ ಆಗೋದು ಖಂಡಿತ. ಎಲ್ಲ ಕಡೆ ಹೋಗಿ ಕೇಳ್ತಾ ಇದ್ದೇವೆ ನಾವು, ಸ್ಟೇ ಇದೆಯಾ ಅಂತ. ಮಧ್ಯರಾತ್ರಿ 3 ಗಂಟೆವರೆಗೆ ಹಂಪಿಯ ಬೀದಿಗಳಲ್ಲಿ ಸುತ್ತಾಡಿ ರೂಮೇ ಸಿಗಲಿಲ್ಲ. ಕೊನೆಗೆ ಏನಾಯಿತು, ಎಲ್ಲಿ ಮಲಗಿದ್ವಿ ಅಂತ ಹೇಳ್ತೇನೆ. ಆದರೆ ಅದರ ಮೊದಲು ಈ ರೈಡ್ ಸ್ಟಾರ್ಟ್ ಆಗಿದ್ದು ದಾಂಡೇಲಿಯಿಂದ, ಹಾಗಾಗಿ ಅಲ್ಲಿಂದನೇ ಶುರು ಮಾಡೋಣ ಅಲ್ವಾ. ಹಾಯ್, ನಮಸ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ದಾಂಡೇಲಿಯಿಂದ ಹುಬ್ಳಿ ಮುಖಾಂತರ ಹಂಪಿ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದದ್ದು 1 ಗಂಟೆಗೆ ಹೊರಡಬೇಕು ಇಲ್ಲಿಂದ ಅಂತ. ಆದರೆ ಈಗ ಟೈಮ್ 4:35 ಆಗ್ತಾ ಬಂದಿದೆ. ಇನ್ನೂ ಕೂಡ 250 ಕಿಲೋಮೀಟರ್ಸ್ ಇದೆ. ಸೊ ಏನು ಮಾಡ್ತೇವೆ, ಎಲ್ಲಿ ಸ್ಟಾಪ್ ಕೊಡ್ತೇವೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ನಿನ್ನೆ ನಾವು ಸ್ಟೇ ಮಾಡಿದಂತಹ ರೆಸಾರ್ಟ್ ನೋಡಿ ದಾಂಡೇಲಿಯಲ್ಲಿ. ಸೊ ಇದರ ಒಂದು ಸಪ್ರೇಟ್ ವೀಡಿಯೋ ಕೂಡ ಬರ್ತದೆ ಆಯಿತಾ. ಸೊ ಇದರ ಸಪ್ರೇಟ್ ವೀಡಿಯೋ ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ, ಹೇಳ್ತೇನೆ. ನಾವು ನಿನ್ನೆ ಸ್ಟೇ ಆದಂತಹ ರೆಸಾರ್ಟ್ ಇದೆ ದಾಂಡೇಲಿ ನೇಚರ್ ಮಿಸ್ಟ್ ಅಂತ. ಸೊ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದಾಂಡೇಲಿಯಿಂದ ಹುಬ್ಳಿ ಮುಖಾಂತರ ಹಂಪಿ ಕಡೆ ಹೋಗ್ತಾ ಇದ್ದೇವೆ. ಸೊ ಆ್ಯಕ್ಚುಲಿ ಇದು 1 o'clock ಹೋಗಬೇಕಿತ್ತು, ಬಟ್ ಈಗ 5 o'clock ಆಗಿದೆ. ಸ್ವಲ್ಪ ಆ ಪ್ಲ್ಯಾನ್ಸ್ ಎಲ್ಲ ಉಲ್ಟಾ ಪಲ್ಟಾಗಿದೆ. ಅದಕ್ಕೆ ರೀಸನ್ ಏನಂತ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಬಂದು ಫ್ಲ್ಯಾಶ್ ಬ್ಯಾಕ್. ನೋಡಿ, ನಾವು ರಿವರ್ ಅವ್ರು ಹೇಳಿದರು ಜಿಪ್ ಲೈನ್ ಇದೆ, ಕಯಾಕಿಂಗ್ ಇದೆ ಅಂತ. ನಾವು ಅಷ್ಟೊಂದು 25 ಕಿಲೋಮೀಟ್ರದಿಂದ ಬಂದು ಇಲ್ಲಿ ನೋಡಿ ಇದರಲ್ಲಿ ಕಯಾಕಿಂಗ್ ಮಾಡೋದಂತೆ, ಇದರಲ್ಲಿ ಕಯಾಕಿಂಗ್ ಮಾಡಬೇಕಂತೆ. ನಾವು ಇದನ್ನು ನೋಡಿಯೇ ನಮಗೆ ತಲೆ ಬಿಸಿ ಆಯಿತು. ಏನಪ್ಪ ಇಷ್ಟು 25 ಕಿಲೋಮೀಟ್ರ್ ಇದಕ್ಕೋಸ್ಕರ ಬಂದ್ವಾ ಅಂತ. ಯಾಕಂದರೆ ನಮ್ಮ ರೆಸಾರ್ಟ್ ಏನಿದೆ ಅಲ್ಲೇ ಒಂದು ಒಳ್ಳೊಳ್ಳೆ ಸೀನರಿ ಇತ್ತು, ಒಳ್ಳೊಳ್ಳೆ ಆಟ ಇತ್ತು. ಸೊ ಇಲ್ಲಿ ತನಕ ಬಂದು ಪರವಾಗಿಲ್ಲ, ನೋಡುವ ಏನಾದರೂ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಆಗ್ತದೆ ಅಂತ. ಕಯಾಕಿಂಗ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಕಯಾಕಿಂಗ್ ಮಾಡಿದರೆ ಹೇಗಿದೆ ಆ್ಯಕ್ಟಿವಿಟಿ? ಮಕ್ಕಳದಲ್ಲ. ಸೊ ಯಾರನ್ನು ಕೂಡ ನಂಬಿ ಬರಬೇಡಿ, ಇಲ್ಲಿ ಗೊತ್ತಿದ್ದವ್ರ ಹತ್ರ ಬನ್ನಿ. ಈ ತರ ಸ್ಕ್ಯಾಮ್ ಮಾಡ್ತಾರೆ. ಇದಕ್ಕೆ 200 ರೂಪಾಯಿ ಅಂತ ಜಿಪ್ ಲೈನ್ ಆಕ್ಟಿವಿಟಿ. ಅಲ್ಲ, ಅವರು 200 ರೂಪಾಯಿಗೆ 4 ಆಕ್ಟಿವಿಟಿ ಅಂತ ಹೇಳುವಾಗಲೇ ನಮ್ಗೆ ಡೌಟ್ ಬರಬೇಕಿತ್ತು. ಬೇಜಾರಲ್ಲ, ಪ್ಯಾಕೇಜ್ ಚೆಕ್ ಮಾಡ್ಕೊಂಡು ಬಂದ್ರೆ ಒಂದು ಲೆಕ್ಕ ಬೇರೆ. ಈಗ ನಾವು ಇಲ್ಲಿ ಬಂದು ನಾನು ಅವರನ್ನು ನಂಬಿ ಇವರನ್ನು ಹಾಗೆ ಹೀಗೆ ಅಂತ ಹೇಳಿ ಕೇಳಿಕೊಂಡು ಬಂದರೆ ಕ್ಲೀನ್ ಸೇಮ್ ಗೋದಲ್ಲಿ ಹೇಗಾಗುತ್ತೆ ಅದೇ ಥರ ಆಗುತ್ತೆ. ಸೊ ಹಾಗೆ ನಂಬೇಡಿ. ಆ್ಯಕ್ಚುಲಿ ಇಲ್ಲಿ ಫೇಮಸ್ ಆಗಿರುವಂಥದ್ದು ರಿವರ್ ರಾಫ್ಟಿಂಗ್, ಆಯಿತಾ. ರಿವರ್ ರಾಫ್ಟಿಂಗ್ ಮತ್ತು ಆಫ್ ಸೀಸನಲ್ಲಂತೂ ಬರ್ಲಿಕ್ಕೆ ಹೋಗಬೇಡಿ, ಏನು ಇಲ್ಲ. ಎಸ್, ಕರೆಕ್ಟ್, ಎಕ್ಸಾಕ್ಟ್ಲಿ. ನಾವು ಸಿಟಿಗೆ ಹೋದಾಗ ಅಲ್ಲಿ ಒಬ್ಬರು ಹೇಳಿದರು ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಅಂತ. ಸೊ ನೀವು ಅಲ್ಲಿ ಹೋದಾಗ ಅವ್ರು ಹೇಳಿದರು ಒಳ್ಳೆಯ ವಾಟರ್ ಆ್ಯಕ್ಟಿವಿಟೀಸ್ ಇದೆ, 200 rupees per person, ಜಿಪ್ ಲೈನಲ್ಲೇ ಇದೆ ಅಂತ. ಬಟ್ ಅಲ್ಲಿ ಹೋಗಿ ನೋಡುವಾಗ ನಾವು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದಕ್ಕಿಂತ ಕಮ್ಮಿ. ಅಂದರೆ ಒಂದು ಪೂಲ್ ಅಂತ ಹೇಳೋಕ್ಕಾಗಲ್ಲ, ಒಂದು ಲೇಕ್ ಒಳಗಡೆ ಅಥವಾ ಒಂದು ಪಾಂಡಲ್ಲೇ ನಮಗೆ ಕಯಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು ಮತ್ತು ಜಿಪ್ ಲೈನನ್ನು ಮಾಡಿಸಿದ್ರು. ಸೊ ಹಾಗಾಗಿ ತುಂಬ ಬೇಜಾರಾಯಿತು. ಇನ್ನೊಂದು ಬೇಜಾರಾಗಿದ್ದೇನೆಂದರೆ ಅಷ್ಟು 25 ಕಿಲೋಮೀಟ್ರ್ ಹೋಗಿ ನಾವು ಅದನ್ನು ಮಾಡಿದ್ದಲ್ಲ, ಅದೇ ಪ್ರಾಬ್ಲಮ್, ಅದೇ ಟೆನ್ಷನ್ ಆಗಿರೋದು. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿಂದ ಹಂಪಿವರೆಗೆ ನಮ್ಮ ರೈಡನ್ನು ತೋರಿಸ್ತೇನೆ. ಸೊ ಹೋಗುವ, ನೀವು ನೋಡ್ತಾ ಇರ್ಬೋದು, ಇದನ್ನು ನಮ್ಮ ರೈನ್ ಜುಗಾಡ್, ಇದು ಆಪ್ರೇಷನ್ ಗ್ಲೌಸ್ ಅಂತ ಏನಿದೆ ಅದನ್ನು ಹಾಕಿದ್ದೇವೆ. ಯಾಕಂದ್ರೆ ನೀರು ಹೋಗಬಾರ್ದು ಒಳಗಡೆ ಅಂತ. ಅದರ ಮೇಲೆ ನಾವು ನಮ್ಮ ಗ್ಲೌಸ್ ಹಾಕುವಂಥದ್ದು, ಶೂ ಕೂಡ ಹಾಗೆ ಪ್ಲಾಸ್ಟಿಕ್ ಹಾಕಿ ಅದರ ಮೇಲೆ ಸಾಕ್ಸ್ ಹಾಕಿದ್ದೇವೆ. ಸೊ ಹೋಗುವ, ಇನ್ನೇನಿದ್ರು ಹಂಪಿ ಕಡೆಗೆ. ನಾನು ಬೈಕ್ ಕೂಡ ರೆಡಿಯಾಗಿದೆ. ಸೊ ಹೋಗುವ. ದಾಂಡೇಲಿಯಿಂದ ಹೊರಟ ನಮಗೆ ಇವತ್ತು ಟೋಟಲ್ ಆಗಿ 250 ಕಿಲೋಮೀಟರ್ ರೈಡ್. ಹುಬ್ಳಿ, ಗದಗ, ಕೊಪ್ಪಳ ಮೂಲಕ ಸಾಗಿ ಕೊನೆಗೆ ರಾತ್ರಿ 11 ಗಂಟೆ ಹೊತ್ತಿಗೆ ಹೊಸಪೇಟೆ ರೀಚ್ ಆಗಬೇಕು. ರಾತ್ರಿ ಡಿನ್ನರ್ ಮಾಡಿ ಇನ್ನೇನು ರೂಮ್ ಬುಕ್ ಮಾಡಬೇಕಿದ್ದ ನಮಗೆ ದೊಡ್ಡ ಒಂದು ಶಾಕ್ ಆದಿತ್ತು. ಅದೇನೆಂದರೆ ಹಂಪಿ, ಹೊಸಪೇಟೆ, ಕೊಪ್ಪಳ ಎಲ್ಲ ಕಡೆಯಲ್ಲೂ ರೂಮ್ಸ್ ಫುಲ್ ಆಗಿತ್ತು. ಆದರೂ ನಮಗೆ ಇನ್ನೂ ಕೂಡ ರೂಮ್ ಸಿಗಲಿಲ್ಲ. ಯಾಕೆಂದರೆ ಈಗ ಲಾಂಗ್ ವೀಕೆಂಡ್ ಅಲ್ಲ, ಎಲ್ಲ ರೂಮ್ ಫುಲ್. ಮುಂದೆ ಏನು ಮಾಡೋದಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಗ ನಾವು ಕೊನೆಗೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಆಶ್ರಯ ಪಡೆಯಲು ಹೊರಟು ಅಲ್ಲಿ ನೋಡಿದಾಗ ಅಲ್ಲಿಯೂ ಎಲ್ಲ ಕಡೆ ಜನವೋ ಜನ.
ಸಿಗಿದೆ. ನಾನು ಮಾತ್ರ ಅಲ್ಲ, ಎಷ್ಟೋ ಜನ ದೇವಸ್ಥಾನದ ಒಳಗಡೆ ಮಲಗಿದ್ದಾರೆ ನೋಡಿ. ಇಲ್ಲಿ ಹಿಂದುಗಡೆ ಅಲ್ಲಿ ಮಲಗಿದ್ದಾರೆ, ಅಲ್ಲಿ ಮಲಗ್ತಾ ಇದ್ದಾರೆ, ಎಲ್ಲ ಮಲಗಿ ಆ ಕಡೆ ಹಿಂದೆ ಕೂಡ ಮಲಗಿದ್ದಾರೆ ಅಂತೆ. ಸೊ ಇದು ಅವಸ್ಥೆ ಹಂಪಿದು ಲಾಂಗ್ ವೀಕೆಂಡಲ್ಲಿ ಬಂದರೆ. ನೋಡಿ ಅಲ್ಲಲ್ಲಿ ಪಾಪ ಮಲಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮಳೆ ಬಂದರೆ ಅಂತೂ ಮುಗೀತು ಕತೆ. ಹಂಪಿ ಕ್ಷೇತ್ರ ಇದೆ ನೋಡಿ, ಅಲ್ಲಿದೆ ದೇವಸ್ಥಾನ, ಒಳಗಡೆ ಹೋಗಬೇಕು. ಸೊ ಇದೊಂದು ಮರೆಯಲಾಗದ ಅನುಭವ ಅಂತಲೇ ಹೇಳ್ಬೋದು. ನಾನು ಈ ಟ್ರಿಪ್ ಪ್ಲ್ಯಾನ್ ಮಾಡುವಾಗ ಹಂಪಿ ಎಷ್ಟೋ ಹೋಟೆಲಿಗೆ ಫೋನ್ ಮಾಡಿದ್ದೆ, ಅದೆಲ್ಲರೂ ಫುಲ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇಲ್ಲೇ ಬಂದು ಬುಕ್ ನೋಡುವ ಅಂತ ಟ್ರೈ ಮಾಡಿದ್ದು. ಬಟ್ ಅದು ಕೂಡ ಸಿಗಲಿಲ್ಲ. ಟೈಮ್ ಈಗ ರಾತ್ರಿ 3 ಗಂಟೆ ಆಗ್ತಾ ಬಂದಿದೆ. ಇನ್ನು ಮಲಗಿದ್ರೇನೋ. ಬಟ್ ನಮ್ಮದು ರೈಡ್ ಇದೆಯಲ್ಲ, ಅದೇ ಒಂದು ಪ್ರಾಬ್ಲಮ್. ಹಂಪಿ ಕೃಷ್ಣ ಟೆಂಪಲ್. ಕೊನೆಗೆ ನಮಗೆ ದೇವರಂತೆ ಬಂದು ಸಹಾಯ ಮಾಡಿದ ವ್ಯಕ್ತಿ ಇವರೇ. ನಿನ್ನೆ ರಾತ್ರಿ ನಾವು ಹಂಪಿಯಲ್ಲಿ ಸ್ಟೇ ಆಗಿದ್ವಿ. ಹಂಪಿಯಲ್ಲಿ ಬಂದು ಇಲ್ಲಿ ರೂಮಲ್ಲಿ ಆದರೂ ಇದೆಯಾ ಅಂತ ಹುಡುಗಿದ್ವಿ. 11 ಗಂಟೆ ಹೊತ್ತಿಗೆ ರೀಚ್ ಆಗಿ ಎಲ್ಲೂ ಕೂಡ ರೂಮ್ ಸಿಗಲಿಲ್ಲ. ಹಾಗೆ ಅಲ್ಲಿಂದ ಹೊಸಪೇಟೆಯಿಂದ ಕಮಲಾಪುರ ಅಂತ ಒಂದು ಜಾಗಕ್ಕೆ ಹೋಗಿ, ಅದಾದಮೇಲೆ ಕಡ್ಡಿರಾಂಪುರ ಅಲ್ಲಿ ಹೋಗಿದ್ವಿ. ಎಲ್ಲಿಯೂ ಕೂಡ ಜಾಗ ಸಿಗಲಿಲ್ಲ. ಹಾಗೆ ನಾವು ಮಾತ್ರ ಅಲ್ಲ, ಅದೆಷ್ಟೋ ಟ್ರಾವೆಲರ್ಸ್, ಅದೆಷ್ಟೋ ಟೂರಿಸ್ಟ್ಗಳಿದ್ದರು. ಸೊ ಅವರೆಲ್ಲ ಅವರ ಕಾರಲ್ಲೇ ಅಥವಾ ದೇವಸ್ಥಾನದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಅಲ್ಲೆಲ್ಲೆಲ್ಲಾಗಿ ಮಲಗಿದ್ರು. ಯಾಕಂದರೆ ಅಷ್ಟೊಂದು ಜನ ಇದ್ದರು, ಲಾಂಗ್ ವೀಕೆಂಡ್ ಅಲ್ಲ. ಸೊ ಹಾಗಾಗಿ ನಾವು ಮಲಗಿದ ಜಾಗ ಯಾವುದಂದರೆ ತೋರಿಸ್ತೇನೆ. ಸೊ ನಾವು ಈ ಒಂದು ಸಣ್ಣ ಊರಲ್ಲಿ ಯಾರೋ ಒಬ್ಬರು ದೇವರ ಥರ ಬಂದು ನಮಗೆ ಸ್ಟೇ ಕೊಟ್ಟದ್ದು, ಅದು ಕೂಡ ಈ ಒಂದು ಜಾಗದಲ್ಲಿ. ಏನೋ ಒಂಥರ ಖುಷಿ, ಈ ಥರ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್. ಸೊ ನೋಡಿ, ಈ ಒಂದು ಜಾಗದಲ್ಲಿ ನಾನು ವೀಡಿಯೋ ಮಾಡೋದಿಲ್ಲ, ಅವರಿಗೆ ಬೇಜಾರಾಗ್ತದೆ ನಾನು ವೀಡಿಯೋ ಮಾಡಿದರೆ, ಅವರ ಸಣ್ಣ ಮನೆ ಅಂತ. ಬಟ್ ಸತ್ಯ ಹೇಳ್ಬೇಕಂತಾದರೆ ಅತ್ಯಂತ ಖುಷಿಯಾದಂತಹ ಜಾಗ. ಒಂದು ರಾತ್ರಿ ಹೊತ್ತಲ್ಲಿ ನಮಗೆ ಮೇಯ್ನಾಗಿ ಬೇಕಿರುವಂಥದ್ದು ನಿದ್ದೆ, ಅದು ರೆಸ್ಟ್. ಸೊ ಅದನ್ನು ಸಿಕ್ಕಿದರೆ ತುಂಬ ಖುಷಿ ಆಗ್ತದೆ. ನಿಜವಾಗ್ಲೂ ಇವರ ಈ ಒಂದು ಹೆಲ್ಪ್ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಇವತ್ತಿನ ಈ ರೈಡ್ ಬಗ್ಗೆ. ನಾಳೆ ನಿಮಗೆ ಕಂಪ್ಲೀಟ್ ಹಂಪಿಯ ದರ್ಶನ ಮಾಡಿಸ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಸಿ ಯು, ಟೇಕ್ ಕೇರ್, ಬೈ ಬೈ.